ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟ್ರಾವೆಲಿಂಗ್ ಸೇಲ್ಸ್ ಮೆನ್ದು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಯಾಕಂತಂದ್ರೆ ವಿಟಿಯು ಪರ್ಸ್ಪೆಕ್ಟಿವ್ ಅಲ್ಲಿ ಗ್ರಾಫ್ ಥಿಯರಿಯಲ್ಲಿ ಟ್ರಾವೆಲಿಂಗ್ ಸೇಲ್ಸ್ ಮೆನ್ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್. ಒಂದು 3-4 ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡಿದ್ರೆ ಸಾಕು. ಈಗ ಈ ಟ್ರಾವೆಲಿಂಗ್ ಸೇಲ್ಸ್ ಮೆನ್ ಪ್ರಾಬ್ಲಮ್ ಇದೆಯಲ್ಲ, ಇದ್ರದ್ದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೊಂತ ಹೋಗೋಣ. ಫಾರ್ ಎಕ್ಸಾಂಪಲ್, ನಾನು ಒಂದು ಹಳ್ಳಿಯಲ್ಲಿದ್ದೀನಿ ಅಥವಾ ಒಂದು ಊರಲ್ಲಿದ್ದೀನಿ ಅಂತ ಅನ್ಕೊಳ್ಳಿ. ಆ ಊರ ಹೆಸರು ಎ, ಸರಿನಾ? ಎಸ್. ನಾನೊಬ್ಬ ಸೇಲ್ಸ್ ಮೆನ್. ನಾನೇನ್ ಮಾಡಬೇಕು, ಬೇರೆ ಬೇರೆ ಹಳ್ಳಿಗಳಿಗೆ ಅಥವಾ ಊರುಗಳಿಗೆ ಸುತ್ತಮುತ್ತ ಇರೋದಕ್ಕೆ ಹೋಗ್ಬಿಟ್ಟು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಬೇಕು. ಈಗ ನನಗೆ ಟಾರ್ಗೆಟ್ ಒಂದು 3 ಊರನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸಿ ಅನ್ನೋ ಒಂದು ಊರು, ಬಿ ಅನ್ನೋ ಒಂದು ಊರು, ನೆಕ್ಸ್ಟ್ ಡಿ ಅನ್ನೋ ಒಂದು ಊರು. ಈಗ ನಾನು ಯಾವ ರೀತಿ ಹೋಗ್ಬೇಕು ಅಂದ್ರೆ, ಬೆಳಿಗ್ಗೆ ನಾನು ಸೇಲ್ಸ್ ಅನ್ನ ಶುರು ಮಾಡ್ಬೇಕು ಅಂದ್ರೆ ನಮ್ಮೂರಿಂದ ಹೊರಡ್ಬೇಕಾ? ಎಸ್. ಅಲ್ಲಿಂದ ಹೊರಡ್ತೀನಿ. ಈಗ ಇಲ್ಲಿ ಏನ್ ಟ್ವಿಸ್ಟ್ ಅಂತಂದ್ರೆ, ಎ ಇಂದ ಬಿಗೂ ಕೂಡ ಡೈರೆಕ್ಟ್ ರೋಡ್ ಇರುತ್ತೆ, ಎ ಇಂದ ಸಿಗೂ ಕೂಡ ರೋಡ್ ಇರುತ್ತೆ, ಎ ಇಂದ ಡಿಗೂ ಕೂಡ ರೋಡ್ ಇರುತ್ತೆ, ಡಿ ಇಂದ ಸಿಗೆ, ಡಿ ಇಂದ ಎಗೆ, ಮತ್ತೆ ಡಿ ಇಂದ ಸಿಗೆ, ಸರಿನಾ? ಸಿ ಇಂದ ಎಗೆ, ಸಿ ಇಂದ ಡಿಗೆ, ಸಿ ಇಂದ ಬಿಗೆ. ಅಂದ್ರೆ ಪ್ರತಿ ಒಂದು ಊರಿಂದ ಇನ್ನೊಂದು ಊರಿಗೆ ಎಲ್ಲಾ ಊರುಗಳಿಗೂ ಕೂಡ ನಮ್ಗೆ ಪಾತ್ಗಳಿರ್ತವೆ, ಅಂದ್ರೆ ರೋಡ್ ಇರುತ್ತೆ. ನಾನು ಯಾವ ರೀತಿ ಹೋಗ್ತೀನಿ? ನನ್ನ ಸ್ಟಾರ್ಟಿಂಗ್ ಎ ಅಲ್ವಾ, ಯಾಕಂದ್ರೆ ನನ್ನ ಹೋಮ್ ಸಿಟಿ. ನಾನು ಯಾವ್ದಕ್ಕಾದ್ರೂ ಹೋಗ್ಬೋದು. ಫಸ್ಟ್ ಬಿಗೆ ಹೋಗ್ಬೇಕು, ಡಿಗೆ ಹೋಗ್ಬೇಕು ಅಂತ ಏನಿಲ್ಲ. ಈಗ ಡಿಗೆ ಹೋದೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ನಾನು ಬಿಗೆ ಹೋಗ್ತೀನಿ ಅಂದ್ರೆ ಮತ್ತೆ ನಾನು ವಾಪಸ್ ಡಿಗೆ ಬರಂಗಿಲ್ಲ. ಗೊತ್ತಾಯ್ತಾ? ಒಂದು ಸಲ ಏನಾದ್ರೂ ಒಂದು ಸಿಟಿ ಅಥವಾ ನೋಡ್ ಏನಾದ್ರೂ ಟ್ರಾವರ್ಸ್ ಆಗಿದೆ ಅಂದ್ರೆ ಮತ್ತೆ ವಾಪಸ್ ಅದಕ್ಕೆ ಬರಂಗಿಲ್ಲ, ಸರಿನಾ? ಹಂಗೆ ಎಲ್ಲದನ್ನು ಕೂಡ ಟ್ರಾವರ್ಸ್ ಮಾಡಿ ಸಂಜೆ ಆದ ತಕ್ಷಣ ನಾನು ಊರಿಗೆ ಬರ್ಬೇಕಲ್ವಾ, ವಾಪಸ್ ಬರ್ತೀನಿ. ಗೊತ್ತಾಯ್ತಾ? ಈ ಸೋರ್ಸ್ ಸಿಟಿ ಇದೆಯಲ್ಲ, ಎಲ್ಲಿ ಶುರು ಮಾಡಿರ್ತೀವಿ ಅಲ್ಲೇ ಎಂಡ್ ಮಾಡ್ಬೇಕಲ್ವಾ. ಅದೊಂದನ್ನ ಬಿಟ್ಟು ಇನ್ನು ಉಳಿದಿರುವಂತ ಎಲ್ಲಾ ಸಿಟಿಗಳು ಕೇವಲ ಒಂದ್ಸಲಿ ಮಾತ್ರ ಟ್ರಾವೆಲ್ ಆಗ್ಬೇಕು, ಸರಿನಾ? ಸ್ಟಾರ್ಟ್ ಮತ್ತೆ ಎಂಡು ಒಂದೇ ಸಿಟಿಲಿ ಆಗೋದು, ಯಾಕಂದ್ರೆ ಸಂಜೆ ಮನೆಗೆ ಬರ್ಬೇಕಲ್ವಾ. ಅದನ್ನ ಬಿಟ್ಟು ಇನ್ನು ಉಳಿದಿರೋದು ಎಲ್ಲದೂ ಕೂಡ ಕೇವಲ ಒಂದೊಂದು ಬಾರಿ ಮಾತ್ರ ಟ್ರಾವರ್ಸ್ ಆಗ್ಬೇಕು. ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇದರಲ್ಲಿ ಡಿಫ್ರೆಂಟ್ ಸಿನಾರಿಯೋ ಬರ್ಬೋದು. ಯಾಕೆ ಗೊತ್ತಾ? ಎ ಇಂದ ಬಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಎ ಇಂದ ಡಿಗಾದ್ರೂ ಹೋಗ್ಬೋದು ಅವನು, ಎ ಇಂದ ಸಿಗಾದ್ರೂ ಹೋಗ್ಬೋದು ಅವನು. ಈ ತರ ಡಿಫ್ರೆಂಟ್ ಪಾತ್ಗಳು ಬರೋದ್ರಿಂದ ನಾವು ಗ್ರಾಫ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲಾ ಪಾಸಿಬಲ್ ಕಂಡೀಷನ್ ಅನ್ನು ನೋಡೋಣ. ಯಾವ ಕಡಿಮೆ ಬರುತ್ತೆ ಅದನ್ನ ಅವನಿಗೆ ಅಸೈನ್ ಮಾಡೋಣ, ಸರಿನಾ? ಅವನು ಬೇಗ ಹೋಗ್ ಬರಂಗ್ ಆಗ್ಬೇಕು, ಮತ್ತೆ ಕಡಿಮೆ ಕಷ್ಟಲ್ಲಿ ಹೋಗ್ ಬರಂಗ್ ಆಗ್ಬೇಕು. ಈಗ ನಾನು ಯಾವ್ದಾದ್ರು ಒಂದು ವರ್ಟೆಕ್ಸ್ ಅಥವಾ ಸಿಟಿಯನ್ನ ಸೋರ್ಸ್ ಸಿಟಿ ಅಂತ ತಗೋಬೇಕು. ಲೆಟ್ ಮಿ ಟೇಕ್ ಎ ಆಸ್ ದ ಸೋರ್ಸ್ ಸಿಟಿ, ಸರಿನಾ? ಲೆಟ್ ಅಸ್ ಟೇಕ್ ಎ ಆಸ್ ದಿ source vertex or city, ಸರಿನಾ? ಡೇಟಾ ಸ್ಟ್ರಕ್ಚರ್ಸ್ ಅಲ್ಗಾರಿದಮ್ಸ್ ಅಂತ ಬಂದ್ರೆ ನೋಡ್ ಅಂತ ಕರಿತೀವಿ, ಗ್ರಾಫ್ ಥಿಯರಿ ಅಂತ ಬಂದಾಗ ವರ್ಟೆಕ್ಸ್ ಅಂತ ಕರಿತೀವಿ, ಸಿಟಿ ಅಂತನಾದ್ರೂ ಕರಿಬಹುದು. ಓಕೆನಾ? ಎಸ್. ಈಗ ನಾನು ಎ ಇಂದ ಎಲ್ಲೆಲ್ಲಿಗೆ ಹೋಗ್ಬೋದು? ಡೈರೆಕ್ಟ್ ಆಗಿ ಎ ಇಂದ ಬಿಗೆ ಹೋಗ್ಬೋದು, ಡಿಗೆ ಹೋಗ್ಬೋದು, ಸಿಗೆ ಹೋಗ್ಬೋದು. ಮೂರಕ್ಕೂ ಕೂಡ ಪಾತ್ ಇದೆ. ಎ ಇಂದ ಬಿಗೆ ಹೋಗ್ಬೋದು, ಎ ಇಂದ ನಾನು ಸಿಗೂ ಹೋಗ್ಬೋದು, ಎ ಇಂದ ನಾನು ಡಿಗೂ ಹೋಗ್ಬೋದು, ಸರಿನಾ? ಎಸ್. ಈಗ ನಾನೇನಾದ್ರೂ ಎ ಇಂದ ಬಿಗೆ ಬಂದೆ ಅಂತ ಅನ್ಕೊಳ್ಳಿ. ಎ ಇಂದ ಬಿ ಸಿಟಿಗೆ ಬಂದ್ರೆ ಇನ್ನು ಉಳಿದಿರೋದು ಯಾವುದು? ಸಿ ಮತ್ತೆ ಡಿ. ಎರಡಕ್ಕೂ ಕೂಡ ಡೈರೆಕ್ಟ್ ಪಾತ್ ಇದೆಯಾ? ಎಸ್. ಯಾವ್ದಕ್ಕಾದ್ರೂ ಹೋಗ್ಬೋದು. ಸಿಗಾದ್ರೂ ಹೋಗು, ಡಿಗಾದ್ರೂ ಹೋಗು. ನೆಕ್ಸ್ಟ್ ಎ ಇಂದ ಸಿ ಬಂದೆ ಅಂತ ಅನ್ಕೊಳ್ಳಿ. ಇನ್ನು ಬಿ ಮತ್ತೆ ಡಿ ಉಳ್ಕೊಂಡಿದೆ. ಡೈರೆಕ್ಟ್ ಆಗಿ ಹೋಗ್ಬೋದು ಅವೆರಡಕ್ಕೂ? ಎಸ್. ನಾನು ಬಿಗಾದ್ರೂ ಹೋಗ್ಬೋದು ಅಥವಾ ಡಿಗಾದ್ರೂ ಹೋಗ್ಬೋದು. ನೆಕ್ಸ್ಟ್ ಎ ಇಂದ ಡಿಗೆ ಹೋದೆ ಅಂತ ಅನ್ಕೊಳ್ಳಿ. ಇನ್ನು ಉಳಿದಿರೋದು ಯಾವುದು? ಸಿ ಮತ್ತೆ ಬಿ. ಎರಡಕ್ಕೂ ಕೂಡ ಹೋಗ್ಬೋದಾ? ಡೈರೆಕ್ಟ್ ಡಿ ಇಂದ? ಎಸ್, ಹೋಗ್ಬೋದು. ನಾನು ಸಿಗಾದ್ರೂ ಹೋಗ್ಬೋದು, ಬಿಗಾದ್ರೂ ಹೋಗ್ಬೋದು, ಸರಿನಾ? ಇದು ಇಲ್ಲೇ ಬರಬೇಕು, ಇದು ಇಲ್ಲೇ ಬರಬೇಕು. ಕಂಡೀಷನ್ಸ್ ಬಂದ್ರೆ ಸಾಕು. ಈಗ ನೆಕ್ಸ್ಟ್ ಎ ಇಂದ ಬಿಗೆ ಬಂದೆ, ಬಿ ಇಂದ ಸಿಗೆ ಬಂದೆ, ಸಿ ಇಂದ ಇನ್ನು ಉಳ್ಕೊಂಡಿರೋದು ಯಾವುದು? ಡಿ ಮಾತ್ರ ಉಳ್ಕೊಂಡಿದೆ. ಡೈರೆಕ್ಟ್ ಆಗಿ ಹೋಗ್ಬೋದಾ ಡಿಗೆ? ಎಸ್. ನೆಕ್ಸ್ಟ್ ಎ ಇಂದ ಬಿಗೆ ಬಂದು ಬಿ ಇಂದ ಡಿಗೆ ಬಂದಿದ್ದೀನಿ, ಉಳ್ಕೊಂಡಿರೋದು ಯಾವುದು? ಸಿ. ಎ ಇಂದ ಸಿ, ಸಿ ಇಂದ ಬಿ, ಇನ್ನು ಉಳ್ಕೊಂಡಿರೋದು ಡಿ ಮಾತ್ರ. ಎ ಇಂದ ಸಿ, ಸಿ ಇಂದ ಡಿ, ಉಳ್ಕೊಂಡಿರೋದು ಬಿ ಮಾತ್ರ. ಎ ಇಂದ ಡಿ, ಡಿ ಇಂದ ಸಿ, ಉಳ್ಕೊಂಡಿರೋದು ಯಾವುದು? ಬಿ. ಎ ಇಂದ ಡಿ, ಡಿ ಇಂದ ಬಿ, ಉಳ್ಕೊಂಡಿರೋದು ಯಾವುದು? ಸಿ. ಈಗ ನೋಡಿ, ಎಲ್ಲಾ ಸಿಟಿಗಳು ಕೂಡ ಟ್ರಾವರ್ಸ್ ಆದ್ವಾ? ಎ ಇಂದ ಬಿಗೆ ಬಂದೆ, ಸಿಗೆ ಬಂದೆ, ಡಿಗೆ ಬಂದೆ. ನನ್ನ ಹತ್ರ ಇದ್ದಿದ್ದು 4 ಸಿಟಿ ಟ್ರಾವರ್ಸ್ ಇದಾವೆ. ಇವಾಗ ಸಂಜೆ ಆಯ್ತು, ಎಲ್ಲಿಗೆ ಹೋಗ್ಬೇಕು? ವಾಪಸ್ ಊರಿಗೆ ಹೋಗ್ಬೇಕು. ಅಂತಂದ್ರೆ ಎಗೆ ವಾಪಸ್ಸು. ಎ ಎಲ್ಲ ಕಂಡೀಷನ್ ಅಲ್ಲೂ ಕೂಡ ಸೋರ್ಸ್ ಸಿಟಿಗೆ ನಾನು ವಾಪಸ್ ಆಗ್ಬೇಕು. ಈಗ ಏನ್ ಮಾಡೋಣ ಅಂತಂದ್ರೆ, ಪಾತ್ ಕಾಸ್ಟ್ ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ಫಸ್ಟ್ ಸುಮ್ನೆ ಇಲ್ಲೆಲ್ಲ ಬರೆಯೋದ್ರ ಬದಲು ಡೈರೆಕ್ಟ್ ಆಗಿ ಬರ್ದ್ಬಿಡೋಣ, ಸರಿನಾ? ಎಸ್. ಎ ಇಂದ ಬಿ, ಬಿ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಎ. ಎ ಇಂದ ಬಿಗೆ ಬಂದು, ಬಿ ಇಂದ ಸಿಗೆ ಬಂದು, ಸಿ ಇಂದ ಡಿಗೆ ಬಂದು, ಡಿ ಇಂದ ಎಗೆ ಬರ್ತೀನಿ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನ್ ಬಂದಿದೆ? ಫಸ್ಟ್ ಎಲ್ಲ ಬರ್ಕೊಳ್ಳೋಣ. ಎ ಇಂದ ಬಿ, ನೆಕ್ಸ್ಟ್ ಬಿ ಇಂದ ಡಿ, ನೆಕ್ಸ್ಟ್ ಡಿ ಇಂದ ಸಿ, ಸಿ ಇಂದ ಎ. ನೆಕ್ಸ್ಟ್ ಎ ಇಂದ ಸಿಗೆ ಬಂದು, ಸಿ ಇಂದ ಬಿಗೆ ಬಂದು, ಬಿ ಇಂದ ಡಿಗೆ ಬಂದು, ಡಿ ಇಂದ ಎ. ನೆಕ್ಸ್ಟ್
ಎ ಇಂದ ಸಿಗೆ, ಸಿ ಇಂದ ಡಿಗೆ, ಡಿ ಇಂದ ಬಿಗೆ, ಬಿ ಇಂದ ಎಗೆ. ನೆಕ್ಸ್ಟ್ ಎ ಇಂದ ಡಿಗೆ ಬಂದು, ಡಿ ಇಂದ ಸಿಗೆ ಬಂದು, ಸಿ ಇಂದ ಬಿಗೆ ಬಂದು, ಬಿ ಇಂದ ಎಗೆ. ನೆಕ್ಸ್ಟ್ ಲಾಸ್ಟ್ ಒನ್ ಎ ಇಂದ ಡಿಗೆ ಬಂದು, ಡಿ ಇಂದ ಬಿಗೆ ಬಂದು, ಬಿ ಇಂದ ಸಿಗೆ ಬಂದು, ಸಿ ಇಂದ ಎಗೆ. ಸೊ ಈಗ ಪಾತ್ ಕಾಸ್ಟ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ಎ ಇಂದ ಬಿಗೆ ಪಾತ್ ಕಾಸ್ಟ್ ಎಷ್ಟಿದೆ? 10 ಇದೆ. ಪ್ಲಸ್ ಬಿ ಇಂದ ಸಿಗೆ ಪಾತ್ ಕಾಸ್ಟ್ ಎಷ್ಟಿದೆ? 50 ಇದೆ. ನೋಡಿ 50 ಪ್ಲಸ್ ಸಿ ಇಂದ ಡಿಗೆ ಪಾತ್ ಕಾಸ್ಟ್ ಇಸ್ 30. ನೆಕ್ಸ್ಟ್ ಡಿ ಇಂದ ಎಗೆ ಪಾತ್ ಕಾಸ್ಟ್ ಇಸ್ 60. ಸೊ ವ್ಯಾಲ್ಯೂ ಏನಂತೆ? 60 ಪ್ಲಸ್ 30 90, 90 ಪ್ಲಸ್ 50 140, 140 ಪ್ಲಸ್ 10 ವಿಲ್ ಬಿ 150. ನೆಕ್ಸ್ಟ್ ಇಲ್ಲಿ ಎ ಇಂದ ಬಿಗೆ ವ್ಯಾಲ್ಯೂ ಎಷ್ಟಿದೆ? 10 ಇದೆ. ಪ್ಲಸ್ ಬಿ ಇಂದ ಡಿಗೆ ವ್ಯಾಲ್ಯೂ ಎಷ್ಟಿದೆ? 20 ಇದೆ. ಪ್ಲಸ್ ಡಿ ಇಂದ ಸಿಗೆ ವ್ಯಾಲ್ಯೂ ಇಸ್ 30. ಪ್ಲಸ್ ಸಿ ಇಂದ ಎಗೆ ವ್ಯಾಲ್ಯೂ ಇಸ್ 40. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 30 ಪ್ಲಸ್ 40 70, 70 ಪ್ಲಸ್ 20 90, 90 ಪ್ಲಸ್ 10 100 ಆಯಿತು. ಸರಿನಾ? ನೆಕ್ಸ್ಟ್ ಎ ಇಂದ ಸಿಗೆ ವ್ಯಾಲ್ಯೂ ಎಷ್ಟಿದೆ? 40. ಪ್ಲಸ್ ಸಿ ಇಂದ ಬಿಗೆ ವ್ಯಾಲ್ಯೂ ಇಸ್ 50. ಪ್ಲಸ್ ಬಿ ಇಂದ ಡಿಗೆ ವ್ಯಾಲ್ಯೂ ಇಸ್ 20. ಪ್ಲಸ್ ಡಿ ಇಂದ ಎಗೆ ವ್ಯಾಲ್ಯೂ ಇಸ್ 60. ಸೊ ಏನಾಗುತ್ತೆ? 50 ಪ್ಲಸ್ 40 90, 90 ಪ್ಲಸ್ 20 110, 110 ಪ್ಲಸ್ 60 170. ನೆಕ್ಸ್ಟ್ ಇಲ್ಲಿ ಎ ಇಂದ ಸಿಗೆ ವ್ಯಾಲ್ಯೂ ಇಸ್ 40. ಪ್ಲಸ್ ಸಿ ಇಂದ ಡಿಗೆ ವ್ಯಾಲ್ಯೂ ಇಸ್ 30. ಪ್ಲಸ್ ಡಿ ಇಂದ ಬಿಗೆ ವ್ಯಾಲ್ಯೂ ಇಸ್ 20. ಪ್ಲಸ್ ಬಿ ಇಂದ ಎಗೆ ವ್ಯಾಲ್ಯೂ ಇಸ್ 10. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 40 ಪ್ಲಸ್ 30 70, 70 ಪ್ಲಸ್ 20 90, 90 ಪ್ಲಸ್ 10 100 ಆಯಿತು. ನೆಕ್ಸ್ಟ್ ಇಲ್ಲಿ ಎ ಇಂದ ಡಿ ಎಷ್ಟಿದೆ? 60 ಇದೆ. ಪ್ಲಸ್ ಡಿ ಇಂದ ಸಿಗೆ ವ್ಯಾಲ್ಯೂ ಇಸ್ 30. ಪ್ಲಸ್ ಸಿ ಇಂದ ಬಿಗೆ ವ್ಯಾಲ್ಯೂ ಇಸ್ 50. ಪ್ಲಸ್ ಬಿ ಇಂದ ಎಗೆ ವ್ಯಾಲ್ಯೂ ಇಸ್ 10. ಸೊ ಇವಾಗ ಟೋಟಲ್ ಎಷ್ಟಾಗುತ್ತೆ? 60 ಪ್ಲಸ್ 30 90, 90 ಪ್ಲಸ್ 50 140, 140 ಪ್ಲಸ್ 10 150. ನೆಕ್ಸ್ಟ್ ಲಾಸ್ಟ್ ಒನ್ ಎ ಇಂದ ಡಿಗೆ ಪಾತ್ ಕಾಸ್ಟ್ ಇಸ್ 60. ಪ್ಲಸ್ ಡಿ ಇಂದ ಬಿಗೆ ಪಾತ್ ಕಾಸ್ಟ್ ಇಸ್ 20. ಪ್ಲಸ್ ಬಿ ಇಂದ ಸಿಗೆ ಪಾತ್ ಕಾಸ್ಟ್ ಇಸ್ 50. ಪ್ಲಸ್ ಸಿ ಇಂದ ಎಗೆ ಪಾತ್ ಕಾಸ್ಟ್ ಇಸ್ 40. ಸೊ ವ್ಯಾಲ್ಯೂ ಎಷ್ಟಾಯಿತು? 50 40 90 90 20 110, 110 ಪ್ಲಸ್ 60 170. ಸೊ ಈಗ ನನಗೆ ಸಿಕ್ಕಿರುವಂಥ 6 ಪಾಸಿಬಲ್ ಕಂಡೀಷನ್ಸ್ಗಳಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 150 ಇದೆ, 170 ಇದೆ, 100 ಇದೆ. 100 ಇಸ್ ದ ಸ್ಮಾಲೆಸ್ಟ್. ಬಟ್ ನನಗೆ 2 ಕಂಡೀಷನ್ ಬಂದಿದೆ. ಸೊ ಎರಡನ್ನೂ ಕೂಡ ನಾವು ಅಕ್ಸೆಪ್ಟ್ ಮಾಡ್ಬೋದು. ಅಂದರೆ ಅವನು ಈ ಪಾತ್ ಆದರೂ ಯೂಸ್ ಮಾಡ್ಬೋದು, ಟ್ರಾವೆಲಿಂಗ್ ಸೇಲ್ಸ್ಮೆನ್ ಈ ಪಾತ್ನಾದರೂ ಯೂಸ್ ಮಾಡ್ಬೋದು. ಎರಡರಲ್ಲಿ ಯಾವ್ದು ಯೂಸ್ ಮಾಡಿದ್ರು ಕೂಡ ಅವನಿಗೆ ಕಡಿಮೆ ಕಾಸ್ಟಲ್ಲಿ ಎಲ್ಲ ಸಿಟಿಗಳನ್ನು ಟ್ರಾವರ್ಸ್ ಮಾಡಿ ಮತ್ತೆ ವಾಪಸ್ ಅವನ ಹೋಮ್ ಸಿಟಿಗೆ ಬರ್ಬೋದು. ಸೊ ಫೈನಲ್ ಆನ್ಸರನ್ನು ಇಲ್ಲಿ ಬರಿತಾ ಹೋಗಿ. ಫೈನಲ್ ಲೀಸ್ಟ್ ಕಾಸ್ಟ್ ಪಾತ್. ಸೊ ಯಾವ್ಯಾವ ಬಂದಿರೋದು ನನಗೆ ಫೈನಲ್ ಲೀಸ್ಟ್ ಕಾಸ್ಟ್ ಪಾತ್? ಎ ಬಿ ಡಿ ಸಿ ಎ ವಿತ್ ದ ಪಾತ್ ಕಾಸ್ಟ್ ಆಫ್ 100. ಇಲ್ಲ ಅಂತಂದ್ರೆ ಇನ್ನೊಂದು ಯಾವ್ದು ಯೂಸ್ ಮಾಡ್ಬೋದು ಅವನು? ಎ ಸಿ ಡಿ ಬಿ ಎ ಆರ್ ಎ ಸಿ ಡಿ ಬಿ ಎ. ಇದು ಕೂಡ ಕಾಸ್ಟ್ ಎಷ್ಟು ಬಂದಿದೆ? 100. ಇವೆರಡರಲ್ಲಿ ಯಾವುದನ್ನ ಯೂಸ್ ಮಾಡಿದ್ರು ಅವನು ಕಡಿಮೆ ಕಾಸ್ಟಲ್ಲಿ ಟ್ರಾವೆಲ್ ಮಾಡ್ಬೋದು ಅಂತ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಮಾಡ್ಯೂಲ್ದು ಫುಲ್ ಕಂಪ್ಲೀಟ್ ಕಾನ್ಸೆಪ್ಟ್ಗಳನ್ನು ಕವರ್ ಮಾಡಿದ್ದೀನಿ. ಸೊ ಆ ಪ್ಲೇ ಲಿಸ್ಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.